ಈ ರಸ್ತೆಯಿಂದ ಕೆಪಿಎಸ್ ಶಾಲೆಯ ಮಕ್ಕಳ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲದಂತಾಗಿದೆ. ಜೀವದ ಹಂಗನ್ನ ತೊರೆದು ಹೆದ್ದಾರಿ ರಸ್ತೆಯನ್ನು ದಾಟುವಂತಹ ಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಶಾಲೆಗೆ ಹೋದ್ರೆ ವಾಪಸ್ ಆಗುವ ನಂಬಿಕೆಯೂ ಕೂಡ ಇಲ್ಲ. ಯಾಕಂದ್ರೆ ರಸ್ತೆ ದಾಟಬೇಕಲ್ಲ, ರಸ್ತೆ ಆಗಿದೆ. ಮಕ್ಕಳು ದಿನ ಶಾಲೆಯಿಂದ ಬರಬೇಕಾದ್ರೆ ಹೋಗಬೇಕಾದ್ರೆ ರಸ್ತೆ ದಾಟಬೇಕು. ಜೀವದ ಹಂಗನ್ನ ತೊರೆದು ಹೆದ್ದಾರಿಯನ್ನ ದಾಟುವಂತಹ ಪರಿಸ್ಥಿತಿಯಲ್ಲಿದೆ. ಶಾಲೆಗೆ ಹೋದ್ರೆ ವಾಪಸ್ ಆಗುವಂತಹ ನಂಬಿಕೆಯೂ ಇಲ್ಲ ಅಲ್ಲಿ. ಯಾಕಂದ್ರೆ ಹೆದ್ದಾರಿಯನ್ನ ದಾಟಬೇಕಲ್ಲ. ಯಮ ಸ್ವರೂಪಿಯಾಗಿದೆ ಈಗ ದೇವನಹಳ್ಳಿ ಬಳಿಯ ಹೆದ್ದಾರಿ. ಸ್ಕೈ ವಾಕ್ ಮತ್ತು ಅಂಡರ್ ಪಾಸ್ ಇಲ್ಲದಿರುವಂತಹ ಹೆದ್ದಾರಿ ಇದು. ಅಂದ್ರೆ ಹೆದ್ದಾರಿಯಲ್ಲಿ ದಾಟಬೇಕಾದ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ನೆನೆಗುದಿಗೆ ಬಿದ್ದಿದೆ ಹೆದ್ದಾರಿಯ ಸ್ಕೈ ವಾಕ್ ಕಾಮಗಾರಿ. ದೇವನಹಳ್ಳಿ ದಾಬಸ್ಪೇಟೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಮಾರ್ಗ ಇದು. ಪ್ರತಿದಿನ ವಿಶ್ವನಾಥಪುರ ಕೆಪಿಎಸ್ ಶಾಲಾ ಮಕ್ಕಳಿಗೆ ಇದೇ ಪರಿಸ್ಥಿತಿಯಲ್ಲಿ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕೆಪಿಎಸ್ ಶಾಲೆ. ಈ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ರಸ್ತೆ ದಾಟಬೇಕಲ್ಲ. ಸರ್ಕಾರಿ ಶಾಲಾ ಮಕ್ಕಳು ರಸ್ತೆ ದಾಟಲು ಹರಸಾಹಸ ಪಡುವಂತಹ ಪರಿಸ್ಥಿತಿ. ಯಾಕಂದರೆ ಹೆದ್ದಾರಿ ವಾಹನಗಳು ಹೆಚ್ಚಾಗಿ ಓಡಾಡ್ತಿರುತ್ತೆ. ಈ ಹೆದ್ದಾರಿಯ 10ರಿಂದ 15 ಹಳ್ಳಿಗಳ ಮಕ್ಕಳು ಓಡಾಟವನ್ನು ನಡೆಸ್ತಾರೆ. ಸಾವನ್ನ ಹೆಗಲ ಮೇಲೆ ಹೊತ್ತು ರಸ್ತೆ ದಾಟುವಂತಹ ಸ್ಥಿತಿ ಈಗ ಮಕ್ಕಳಿಗೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಲ್ಲಿ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸ್ಥಳೀಯರು ಫುಲ್ ಗರಂ ಆಗಿದ್ದಾರೆ. ನೋಡಿ, ಏನು ಈ ರಸ್ತೆಯಿಂದ ಶಾಲಾ ಮಕ್ಕಳ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲ ಅನ್ನುವಂತಾಗಿದೆ. ಜೀವದ ಹಂಗನ್ನ ತೊರೆದು ಹೆದ್ದಾರಿಯನ್ನ ದಾಟುವಂತಹ ಪರಿಸ್ಥಿತಿ. ಶಾಲೆಗೆ ಹೋದ್ರೆ ವಾಪಸ್ ಆಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ. ಅಂದ್ರೆ ನಂಬಿಕೆ ಇಲ್ಲ. ಯಾಕಂದ್ರೆ ಹೆದ್ದಾರಿ ಅಂದಾಗ ಸಹಜವಾಗಿಯೇ ವಾಹನಗಳು ಹೆಚ್ಚಾಗಿ ಓಡಾಡ್ತಿರುತ್ತೆ. ಆ ದೇವನಹಳ್ಳಿ ಬಳಿಯ ಹೆದ್ದಾರಿ ಯಮಸ್ವರೂಪಿ ಆಗಿಬಿಟ್ಟಿದೆ ಈಗ. ಸ್ಕೈವಾಕ್ ಮತ್ತು ಅಂಡರ್ ಪಾಸ್ ಇಲ್ಲದೆ ಇರುವಂತಹ ಹೆದ್ದಾರಿ ಇದು. ಹೆದ್ದಾರಿ ಅಂದ ಮೇಲೆ ರಸ್ತೆ ದಾಟೋದು ಮಕ್ಕಳಿಗೆ ಕಷ್ಟ ಆಗುತ್ತೆ. ಅಲ್ಲಿ ಒಂದು ಸ್ಕೈವಾಕ್ ಆಗಬೇಕು. ಆದರೆ ಇದರ ಕಾಮಗಾರಿ ಏನು ನೆನೆಗುದ್ದಿಗೆ ಬಿದ್ದಿರುವಂಥದ್ದು. ದೇವನಹಳ್ಳಿ ದಾಬಸ್ ಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗ ಇದು. ಪ್ರತಿದಿನ ಶಾಲಾ ಮಕ್ಕಳು ಇಲ್ಲಿ ಓಡಾಡಬೇಕು, ರಸ್ತೆಯನ್ನು ಕ್ರಾಸ್ ಮಾಡಬೇಕಾಗತ್ತೆ. ಈ ಒಂದು ಹೆದ್ದಾರಿಯಲ್ಲಿ 10ರಿಂದ 15 ಹಳ್ಳಿಗಳ ಮಕ್ಕಳು, ಸರ್ಕಾರಿ ಶಾಲಾ ಮಕ್ಕಳು ರಸ್ತೆಯನ್ನು ದಾಟಬೇಕು. ಸ್ಕೈ ವಾಕ್ ಇಲ್ಲ, ಅಂಡರ್ ಪಾಸ್ ಇಲ್ಲ ಈ ಒಂದು ಹೆದ್ದಾರಿಗೆ. ಇಲ್ಲಿ ಮಕ್ಕಳು ರಸ್ತೆಯನ್ನು ದಾಟಬೇಕಾದ್ರೆ ಜೀವದ ಹಂಗನ್ನು ತೊರೆದು ರಸ್ತೆಯನ್ನು ದಾಟಬೇಕಾಗುತ್ತೆ. ಪ್ರತಿದಿನ, ಒಂದು ದಿನ ಆದರೆ ಹೋಗಲಿ ಅಂತ ಹೇಳ್ಬೋದು, ಪ್ರತಿದಿನ ಇದೇ ಪರಿಸ್ಥಿತಿ. ಎಷ್ಟು ದಿನ ಬೇಕಾಗುತ್ತೆ ಅಲ್ಲಿ ಕಾಮಗಾರಿ ಮಾಡಲಿಕ್ಕೆ, ಸ್ಕೈ ವಾಕ್ ಮಾಡಲಿಕ್ಕೆ, ಅಂಡರ್ ಪಾಸ್ ಮಾಡಲಿಕ್ಕೆ? ಇದು ಯಾವುದೂ ಆಗ್ತಾ ಇಲ್ಲ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಡೋಂಟ್ ಕೇರ್ ಅಂತಿದ್ದಾರೆ. ಯಾಕಂದರೆ ಅವ್ರ ಮಕ್ಕಳ ರಸ್ತೆ ಕ್ರಾಸ್ ಮಾಡೋರು, ಹೇಗಿದ್ರು ಬೇರೆಯವ್ರ ಮಕ್ಕಳು, ಅವ್ರಿಗೆ ಏನಾಗಬೇಕು? ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಲ್ಲಿ ಜವಾಬ್ದಾರಿಯನ್ನು ತಗೊಂಡು ಅಧಿಕಾರಿಗಳು ಇನ್ನು ಸ್ಕೈ ವಾಕನ್ನು ಮಾಡಿದ್ರೆ, ಅಂಡರ್ ಪಾಸನ್ನು ಮಾಡಿದ್ರೆ ಎಷ್ಟೋ ಮಕ್ಕಳಿಗೆ ಅದು ಪ್ರಯೋಜನ ಆಗುತ್ತೆ. ಯಾಕಂದರೆ 10ರಿಂದ 15 ಶಾಲಾ ಮಕ್ಕಳು ಅಲ್ಲಿ ಓಡಾಡ್ತಾರೆ. ಅದು ಸರ್ಕಾರಿ ಶಾಲಾ ಮಕ್ಕಳು ಆ ರಸ್ತೆಯನ್ನು ದಾಟಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಹೆದ್ದಾರಿ ಅಂದಾಗ ಸಹಜವಾಗಿಯೇ ವಾಹನಗಳು ಅತಿ ಹೆಚ್ಚಾಗಿ ಓಡಾಡ್ತಿರುತ್ತೆ. ಇಲ್ಲಿ ಒಂದು ಸ್ಕೈ ವಾಕ್ ಇಲ್ಲ, ಅಂಡರ್ ಪಾಸ್ ಇಲ್ಲ, ಕಾಮಗಾರಿ ನೆನೆಗುದ್ದಿಗೆ ಬಿದ್ದಿದೆ. ಇಲ್ಲಿ ಸರಿಯಾದಂತಹ ಕಾಮಗಾರಿ ಆಗಿಲ್ಲ. ಪ್ರತಿದಿನ ಮಕ್ಕಳು ಜೀವದ ಹಂಗನ್ನು ತೊರೆದು ಇಲ್ಲಿ ರಸ್ತೆಯನ್ನು ದಾಟಬೇಕಾಗುತ್ತೆ. ಶಾಲೆಗೆ ಹೋದ ಮಕ್ಕಳು ವಾಪಸ್ ಬರ್ತಾರಾ ಆ ನಂಬಿಕೆನೇ ಇರೋದಿಲ್ಲ. ಯಾಕಂದರೆ ಹೆದ್ದಾರಿ ಮಕ್ಕಳು ಕ್ರಾಸ್ ಮಾಡಬೇಕಾದ್ರೆ ಯಾವುದೋ ವೆಹಿಕಲ್ ಗುದ್ದು ಬಿಟ್ಟರೆ ಏನು ಮಾಡಬೇಕು? ಅವ್ರ ಮಕ್ಕಳಲ್ವಲ್ಲ, ಅವ್ರಿಗೇನಾಗಬೇಕು? ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಕೂಡ ಅವರು ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಳ್ತಿಲ್ಲ. ಅವ್ರಿಗೇನಾಗಬೇಕು? ಆರಾಮಾಗಿದ್ದಾರೆ. ಆದರೆ ಇಲ್ಲಿ ಪ್ರತಿದಿನ ಮಕ್ಕಳಿಗೆ ಒಂದು ಜೀವ ಕೈಯಲ್ಲಿ ಇಟ್ಕೊಂಡು ರೋಡ್ ಕ್ರಾಸ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನೋಡಿ, ಯಮಸ್ವರೂಪಿಯಾಗಿದೆ ದೇವನಹಳ್ಳಿ ಬಳಿಯ ಈ ಒಂದು ಹೆದ್ದಾರಿ. ಸ್ಕೈ ವಾಕ್ ಮತ್ತು ಅಂಡರ್ ಪಾಸ್ ಇಲ್ಲ ಈ ಒಂದು ಹೆದ್ದಾರಿಗೆ. ಹೆದ್ದಾರಿ ಅಂದಾಗ ಒಂದು ಕಂಪಲ್ಸರಿ ಒಂದು ಸ್ಕೈ ವಾಕ್ ಅಥವಾ ಅಂಡರ್ ಪಾಸನ್ನು ಮಾಡಬೇಕು. ಯಾಕಂದರೆ ರಸ್ತೆಯನ್ನು ದಾಟಬೇಕಲ್ವ, ಹಾಗಾಗಿ. ಬಟ್ ಆದರೆ ಇಲ್ಲಿ ಅದು ಯಾವ ಒಂದು ಪರಿಸ್ಥಿತಿ ಇಲ್ಲ ಈಗ. ಎಸ್ಸೇನು ಈ ಒಂದು ಹೆದ್ದಾರಿಯ ದುಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ರಾಮು ಗ್ರೌಂಡ್ ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ.
ಜಿಲ್ಲೆ ಡಿಸಿ ಆಫೀಸು ಕೂಗಲಿದೆ ದೂರದಲ್ಲಿರುವಂತಹ ಏನು ವಿಶ್ವನಾಥಪುರ ಒಂದು ಸರ್ಕಾರಿ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಆವರಣ ಇರುವಂತದ್ದು ಬಹುತೇಕ ಏನು ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಮಕ್ಕಳು ಒಂದು ಶಾಲೆಗೆ ಬರುವಂತದ್ದು. ಇನ್ನು ಏನು ಈ ಒಂದು ಶಾಲೆ ಆವರಣ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವುದರಿಂದ ಪಕ್ಕದ ಗ್ರಾಮಗಳಿಂದ ಏನು ಒಂದು ರಸ್ತೆ ದಾಟಲಿಕ್ಕೆ ಹಲವಾರು ಬಾರಿ ಹರಸಾಹಸ ಪಡುವಂತ ಒಂದು ಸ್ಥಿತಿ ನಿರ್ಮಾಣಗೊಂಡಿರುವಂತದ್ದು. ಇನ್ನು ಏನು ಈ ಒಂದು ಹೆದ್ದಾರಿಯಲ್ಲಿ ಬಹುತೇಕ ನೋಡ್ತಾ ಹೋಗ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಏನು ದಿನನಿತ್ಯ ಎಕ್ಸ್ಪ್ರೆಸ್ ಹೈವೇನಲ್ಲಿ ವಾಹನಗಳು ಓಡಾಡ್ತವೆ. ಇನ್ನು ಬಹುತೇಕ ವಾಹನಗಳು ಓಡಾಡುವಂತ ಸಂದರ್ಭದಲ್ಲಿ ಇಲ್ಲಿನ ಮಕ್ಕಳು ಒಂದು ಅಪಘಾತಕ್ಕೀಡಾಗಿ ಸಾವು ನೋವು ಕೂಡ ಸಂಭವಿಸಿದ್ರು ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇಲ್ಲಿಯ ತನಕ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದ್ರೂ ಕೂಡ ಸ್ಕೈವಾಕ್ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಬೇಜವಾಬ್ದಾರಿತನ ತೋರುವಂತದ್ದು. ಕಳೆದ 4 ವರ್ಷಗಳಿಂದ ಸ್ಕೈವಾಕ್ ನಿರ್ಮಾಣಕ್ಕೆ ದಿನನಿತ್ಯ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗಿ ಒಂದು ಪೇಚೆಗೆ ಸಿಗುವಂತ ನಿಟ್ಟಿನಲ್ಲಿ ಒಂದು ಸ್ಕೈವಾಕ್ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಏನು ಅಸ್ಥಿಪಂಜರದಂತೆ ಹೆದ್ದಾರಿಯಲ್ಲಿ ಕಾಣುವಂತ ಏನು ಒಂದು ವಿಶ್ವನಾಥಪುರ ಸರ್ಕಾರಿ ಪ್ರೌಢಶಾಲೆ ಮುಂಭಾಗದಲ್ಲಿ ಇರುವಂತದ್ದು ಏನು ಒಂದು ಅಸ್ಥಿಪಂಜರದಂತೆ ಹೆದ್ದಾರಿ ಪಕ್ಕದಲ್ಲಿ ಎಮ್ಮರವಾಗಿ ನಿಂತಿರುವಂತಹ ಏನು ಸ್ಕೈವಾಕ್ ಯಾವುದೇ ಒಂದು ಉಪಯೋಗಕ್ಕಿಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತಿರುವಂತದ್ದು. ಇನ್ನು ಈ ಒಂದು ಸ್ಥಳೀಯವಾಗಿ ಮಾತಾಡ್ಲಿಕ್ಕೆ ಒಂದು ವಿಶ್ವನಾಥಪುರ ಗ್ರಾಮ ಪಂಚಾಯತಿಯ ಒಬ್ಬರು ಸದಸ್ಯರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಒಂದು ವಿಶ್ವನಾಥಪುರ ಸದಸ್ಯರು ಇವ್ರು ಏನ್ ಹೇಳ್ತಾರೆ ಈ ಒಂದು ಸ್ಕೈವಾಕ್ ವಿಚಾರವಾಗಿ ಕೇಳೋಣ. ಸರ್, ನಮ್ಮ ಮೊದಲಿಗೆ ನಮಸ್ಕಾರ. ಯಾಕೆ ಒಂದು ಸ್ಕೈವಾಕ್ ನಿರ್ಮಾಣ ಆಗಿಲ್ಲ ಸರ್ ಇಲ್ಲಿ ತನಕ? ಆದ್ರೆ ನಮ್ಮ ವಿಶ್ವನಾಥಪುರ ಕುಂದಣ ಇಲ್ಲಿ ಸ್ಕೂಲ್ ಇದೆ, ಕಾನ್ವೆಂಟ್ ಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ ಇದೆ, ಸಣ್ಣ ಮಕ್ಳು ಇದಾರೆ. ಆದಷ್ಟು ನಮ್ಮ ಬರ್ತಾರೆ ಪಾಪ ಸೈಕಲ್ಗಳಾಗ ನಡ್ಕೊಂಡ್ ಬರ್ತಾವ್ರೆ. ಆದಷ್ಟು ನಮ್ಮ ಉಸ್ತುವಾರಿ ಮುನಿಯಪ್ಪನವರು ಇದ್ರ ಮ್ಯಾಗ ಗಮನ ಹರಿಸ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದ್ದೀರಿ. ಆದ್ರೆ ಇಲ್ಲಿ ಮೊನ್ನೆ ಒಂದ್ 3-4 ಸಾರಿ ಆಕ್ಸಿಡೆಂಟ್ಗಳಾದ್ವು. ಆದ್ರೆ ಟ್ಯಾಕ್ಟ್ರಿ ಲಾರಿ ಎಲ್ಲ ಡಿಕ್ಕಿ ಹೊಡೆದು 4 ಬೀರ್ಸಂದ್ರ ಹುಡುಗರು 4 ಹುಡುಗರು ಅಪಾಯ ಸಿಕ್ಕಿ ಕಾಲೆಲ್ಲ ಏಟಾಯ್ತು. ಆದ್ರೆ ನಮ್ಮ ಪಕ್ಕದಲ್ಲಿ DC ಆಫೀಸ್ ಇದೆ, ಆದ್ರೂ ನಮ್ಮ DC ಮೇಡಮ್ನವರು ಅದ್ರ ಮ್ಯಾಗ ಗಮನ ಹರಿಸ್ಬೇಕಂತ ಹೇಳಿ ಮಾಡ್ತಾ ಇದ್ರೆ. ಇಲ್ಲಿ ಆಟೋ ಬೈಕ್ ಹೋಗಂಗೆ ನಮ್ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಮಾಡಾಕ ಅರ್ಧ ಮಾಡಿ ನಿಂತೋಗ್ಯವೆ. ಅದ್ರನ್ನ ಯಾರು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಮಿಡ್ಲ್ ಸ್ಕೂಲ್ ಎಲ್ಲಾ ಸ್ಕೂಲ್ಗಳವರೆ ಸುಮಾರು ಒಂದು 500,000 ಜನ ಮಕ್ಕಳು ಇದ್ದಾರೆ. ಆದ್ರೆ ಇಲ್ಲಿ ಸ್ಕೂಲ್ನವರು ಗಮನ ಹರಿಸ್ತಾರೆ. ಸ್ಕೂಲ್ ಹುಡುಗರೆಲ್ಲ ಬಂದು ಸ್ಟ್ರೈಕ್ ಮಾಡಿದ್ರು, ಪಾಪ ಉಪಾಧ್ಯಾಯರು ಬಂದು ಸ್ಟ್ರೈಕ್ ಮಾಡಿದ್ರು ಯಾರು ಗಮನ ಹರಿಸ್ತಾ ಇಲ್ಲ. ಆದಷ್ಟು ಬೀರ್ನ ಇಲ್ಲಿ ಸ್ಟಾಪ್ ಆಗ್ಬಿಟ್ಟು ಕೆಲಸ ನಿಂತೋಗ್ಯವೆ. ಆದಷ್ಟು ನಮ್ ಡಿ ಸಿ ಆಫೀಸ್ ಮೇಡಮ್ನವರು ಆದಷ್ಟು ಬೀರ್ನ ಗಮನ ಹರಿಸಿ ಇದನ್ನ ಮಾಡ್ಬೇಕಾಗ್ತದೆ. ಆದ್ರೆ ನಮ್ಮ ಉಸ್ತುವಾರಿ ಮುನಿಯಪ್ಪನವರು ಮಿನಿಸ್ಟ್ರು ಬರ್ತಾ ಇರ್ತಾರೆ, ಮಕ್ಕಳು ಅಡ್ಡ ಬರ್ತಾ ಇರ್ತಾರೆ. ಅವರು ಆದಷ್ಟು ನಮ್ಮ ಮಿನಿಸ್ಟ್ರು ಉಸ್ತುವಾರಿ ಮುನಿಯಪ್ಪನವರು ಅವ್ರನ್ನ ಗಮನ ಹರಿಸಿ ನಮ್ಮ DC ಆಫೀಸಕ್ಕೆ ಅವ್ರು ಹೇಳಿ ಇದನ್ನ ಬೀರ್ನ ಕ್ಲೋಸ್ ಮಾಡ್ಬೇಕಂತ ಹೇಳಿ. ಸರ್, ಈಗ ಬಹುತೇಕ ಏನು ಒಂದು ಈ ಭಾಗದಲ್ಲಿ ಅಸ್ಥಿಪಂಜರದಂತೆ ನಿಂತಿರುವಂತಹ ಈ ಒಂದು ಸ್ಕೈವಾಕ್ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸರ್? ಒಂದು 3-4 ವರ್ಷದಿಂದ ಮಾಡ್ತಾವ್ರೆ. 3-4 ವರ್ಷದಿಂದ ಮಾಡ್ತಾರೆ. ಏನೋ ಅರ್ಜೆಂಟ್ ಮಾಡ್ಬಿಡ್ತಾರೆ ಅಂತ ಹೇಳಿ ತಿರುಗಿ ವಿಶ್ವನಾಥಪುರ ಸರ್ಕಲ್ದಾಗ ಒಂದು 2-3 ಆಕ್ಸಿಡೆಂಟ್ಗಳಾಗಿ ಪಾಪ ಚಿಕ್ಕ ಮಕ್ಕಳು ಅವ್ರ ತಾಯಿ ಎಲ್ಲ ತೀರೋದ್ರು. ಆದ್ರೆ ಅವತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಇದ್ದವರು ಆಯ್ತು ಬಿರ್ನ್ ಮಾಡಿ ಮುಗಿಸ್ತೀರ ಅಂತ ಹೇಳಿದ್ರು. ಸರ್, ಈಗ ಮೊದಲಾಗಿ ಇನ್ನ ನಿಮ್ಮ ಈ ಒಂದು ಸ್ಕೈವಾಕ್ ಆಗಿ ಒತ್ತಾಯ ಏನ್ ಸರ್? ಆದಷ್ಟು ಬಿರ್ನ ನಮ್ಮ ಇದನ್ನ ಮುಗಿಸ್ಕೊಡ್ಬೇಕು. ಸ್ಕೂಲ್ ಹುಡುಗರಿಗೆ ತೊಂದ್ರೆ, ಇಲ್ಲಿ ಅಕ್ಕಪಕ್ಕ 10 ಹಳ್ಳಿ ಬರ್ತವೆ. ಆದ್ರೆ ಯಾರು ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ರಿ. ಆದಷ್ಟು ನಮ್ DC ಆಫೀಸ್ ಮೇಡಮ್ ಅವರು ಇದನ್ನ ಗಮನ ಹರಿಸ್ಬೇಕಂತ ಹೇಳಿ. ಸರ್, ಇದು ಒಂದು ಸ್ಥಳೀಯರ ಮಾತಾಗಿರುವಂತದ್ದು. ಏನು ಸಾಧ್ಯವಾದಷ್ಟು ಏನು ಸಾವು ನೋವು ಸಂಭವಿಸುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಸ್ಕೈವಾಕ್ ಒಂದು ಕಾಮಗಾರಿ ಮುಗಿಸ್ಕೊಡ್ಬೇಕು ಅನ್ನುವಂಥದ್ದು ಸ್ಥಳೀಯರ ವಾದ ಆಗಿರುವಂತದ್ದು. ಒಟ್ಟಾರೆಯಾಗಿ ಇನ್ನಾದ್ರೂ ಸರ್ಕಾರಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರೋ ಇಲ್ಲ ಅಂತದ್ದು ಕಾದು ನೋಡ್ಬೇಕಾಗಿದೆ. ಹೊಸಕೋಟೆಯಿಂದ ರಾಮು, ಅಶ್ವವೇಗ ನ್ಯೂಸ್, ದೇವನಹಳ್ಳಿ.